Hi Makle, welcome to my class. So ಈ ವಿಡಿಯೋದಲ್ಲಿ I'll explain question number 26, the possible questions that comes for question number 26 ಆಯ್ತಾ. ಇಲ್ಲಿ ಎರಡು ಟಾಪಿಕ್ ಬರುತ್ತೆ, ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಮತ್ತು ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಎರಡು ಟಾಪಿಕ್. ಓಕೆ, ಸೊ ಇಟ್ಸ್ ನಾಟ್ ಸೋ ಡಿಫಿಕಲ್ಟ್, ಈಸಿ ಟಾಪಿಕ್ ಇದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಎಕ್ಸ್ಟ್ರಾ ಕ್ವಶನ್ಸ್ಗೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇನ್ ಕೇಸ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಲೆಟ್ಸ್ ಗೆಟ್ ಇಟ್. ಸೊ ಇದರಲ್ಲಿ ಎರಡು ಮೆಥಡ್ ಬರುತ್ತೆ. ಒನ್ ಈಸ್ ವೇರಿಯಬಲ್ ಸಪರೇಬಲ್ ಮೆಥಡ್, ದ ಒನ್ ಈಸ್ ಚೆಕ್ ವೆದರ್ ಇಟ್ ಇಸ್ ಅ ಡಿಫರೆನ್ಷಿಯಲ್, ಚೆಕ್ ವೆದರ್ ಇಟ್ ಇಸ್ ಅ ಸೊಲ್ಯೂಷನ್ ಆರ್ ನಾಟ್, ದಿಸ್ ಒನ್ ಆರ್ ಎಲ್ಸ್ ವೇರಿಯಬಲ್ ಸಪರೇಬಲ್ ಮೆಥಡ್. ಓಕೆ, ಎರಡು ಮೆಥಡ್ ಕೂಡ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ಈಸಿ ಚಿಲ್ಡ್ರನ್, ಏನೋ ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಇದಕ್ಕೆ. ಸೊ ಇದರಲ್ಲಿ ಫಸ್ಟ್ ಒನ್ ಚೆಕ್ ವೆದರ್ ಇಟ್ ಇಸ್ ಅ ಸೊಲ್ಯೂಷನ್ ಆರ್ ನಾಟ್. ಇನ್ ದಟ್ ಎಕ್ಸಸೈಸ್ 9.2 ಯಾವ್ಯಾವ ಕ್ವಶನ್ಸ್ ಇದೆ ಅದೆಲ್ಲ ಮಾಡಿ. ಓಕೆ, ವೆರಿ ಸಿಂಪಲ್ ಕ್ವಶನ್ಸ್, ನಾನು ಒಂದೆರಡು ತೋರಿಸ್ತೇನೆ, ಅದೇ ತರ ಮಾಡಿದ್ರೆ ಸಾಕು. ಇಷ್ಟಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಸ್ ಬರುತ್ತೆ, ಇದು ಇನ್ ಕೇಸ್ ಈ ಟಾಪಿಕ್ ಮೇಲೆ ಕೇಳಿದ್ರೆ ಆಯ್ತಾ. ನಮ್ಗೆ ಇದೆಲ್ಲ ಜಾಸ್ತಿ ಕ್ವಶನ್ಸ್ ಇಲ್ಲ, ಬರೀ 10 ಕ್ವಶನ್ಸ್ ಇರೋದು, ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರಲ್ಲಿ ಒಂದ್ 2-3 ಕ್ವಶನ್ಸ್ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಅದನ್ನ ಫಸ್ಟ್ ಕ್ವಶನ್ y is equal to x square plus 2x plus c. ನಾವು ಈ ಈಕ್ವೇಶನ್ಸ್ ಇದರದ್ದು ಸೊಲ್ಯೂಷನ್ಸ್ ಅಂತ ನೋಡ್ಬೇಕು. ಓಕೆ, ಸೊ ಲೆಟ್ಸ್ ಡಿಫ್ರೆನ್ಶಿಯೇಟ್ ದಿಸ್. ಸೊ y ಕೊಟ್ಟಿದ್ದಾರೆ, y is what? y is equal to x square plus 2x plus c ಅಲ್ವಾ. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ y ಡ್ಯಾಶ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ dy by dx is equal to 2x ಪ್ಲಸ್ ಇಲ್ಲಿ 2x ಡಿಫ್ರೆನ್ಸಿಯೇಷನ್ ಇಸ್ 2 ಪ್ಲಸ್ c ಡಿಫ್ರೆನ್ಸಿಯೇಷನ್ 0. ಓಕೆ, ಇದನ್ನ ತಗೊಂಡೋಗಿ ಇಲ್ಲಿಗೆ ಹಾಕೋಣ. ಈಗ y ಡ್ಯಾಶ್ ಅಂದ್ರೆ dy by dx ಆಯ್ತಾ. ಸೊ ಇದು y ಡ್ಯಾಶ್ ಅಂತಾನು ಬರ್ಕೋಬಹುದು, y ಡ್ಯಾಶ್. ಓಕೆ, ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ 2x ಪ್ಲಸ್ 2x ಪ್ಲಸ್ 2. ಸೊ y ಡ್ಯಾಶ್ ಜಾಗದಲ್ಲಿ ಹಾಕಿದ್ದೀನಿ, ಇಲ್ಲಿ ಮೈನಸ್ 2x ಮೈನಸ್ 2 ಹಾಕ್ತೀನಿ. ಸೊ ಏನ್ ಬರುತ್ತೆ ಆನ್ಸರ್ ಇಲ್ಲಿ? 2x ಮತ್ತೆ ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ, 2 ಮತ್ತೆ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ 0 ಬಂತ? ಎಸ್, ಇಟ್ ಈಸ್ ಅ ಸೊಲ್ಯೂಷನ್. ಸೊ ಯು ಹ್ಯಾವ್ ಟು ರೈಟ್ ಎಸ್ ಇಟ್ ಈಸ್ ಸೊಲ್ಯೂಷನ್ ಅಂತ ಬರೆದ್ರೆ ಸಾಕಷ್ಟೇ. ಓಕೆ, ಸೊ ನೆಕ್ಸ್ಟ್ ಒನ್ y is equal to root of 1 plus x square. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ ಒಂದ್ ಸೆಕೆಂಡ್ ಡೈರೆಕ್ಟ್ಲಿ. ಸೊ dy by dx is equal to root x ಡಿಫ್ರೆನ್ಸಿಯೇಷನ್ ಬಂದು 1 by 2 root 1 plus x square, ಕರೆಕ್ಟಾ? 2 root 1 plus x square. ಅದಾದ್ಮೇಲಿಂದ ಒಳಗಡೆ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಒಳಗಡೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 ಡಿಫ್ರೆನ್ಸಿಯೇಷನ್ 0, x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x. ಓಕೆ, ಏನಾಯ್ತು ಇಲ್ಲಿ? x ಮತ್ತೆ x ಕ್ಯಾನ್ಸಲ್ ಆಯ್ತು. ಸೊ ಡೈರೆಕ್ಟ್ಲಿ ನಮಗೆ dy by dx is equal to 1x divided by root of 1 plus x square ಸಿಕ್ತು, 1 plus x square. ಬಟ್ ಇಲ್ಲಿ ನಮ್ಗೆ ಏನೋ ಬೇರೆ ಆನ್ಸರ್ ಬಂದಿದೆ. ಸೊ ಡೈರೆಕ್ಟ್ಲಿ ಬರೀಬೇಡಿ, ಇದು ಇಟ್ಸ್ ನಾಟ್ ಅ ಸೊಲ್ಯೂಷನ್ ಅಂತ. ವೆರಿ ಸಿಂಪಲ್ ಆಯ್ತಾ. ಇಲ್ಲಿ y ಇದೆ ನೋಡಿ, y ನ ಮಲ್ಟಿಪ್ಲೈ ಮಾಡಿ. ಓಕೆ, y ಅಂದ್ರೆ ಏನು? y is a question, that is root of 1 plus x square. ಮಲ್ಟಿಪ್ಲೈ ಮಾಡಿ, root of 1 plus x square, root of 1 plus x square. ಸೊ ಡಿನಾಮಿನೇಟರ್ ಏನಾಗುತ್ತೆ? ಸೊ ಜಸ್ಟ್ ಅಬ್ಸರ್ವ್ ಡಿನಾಮಿನೇಟರ್, we get root of 1 plus x square into root of 1 plus x square, just 1 plus x square ಆಗುತ್ತೆ, ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ನ್ಯೂಮರೇಟರ್ ಏನಾಗುತ್ತೆ? x into root of 1 plus x square, x into root of 1 plus x square. ನಾವು ಈ root of 1 plus x square ನ y ಅಂತ ತಗೊಳ್ಬಹುದು, because it is already given in the question, right? So it is y. So ಏನಂತ ಬರೀಬಹುದು? xy divided by 1 plus x square. ನಮ್ಗಿದೆ ತಾನೆ dy by dx ಅವ್ರು ಕೊಟ್ಟಿರೋದು. ಎಸ್, ಇಟ್ ಈಸ್ ಅ ಸೊಲ್ಯೂಷನ್. ಸೊ ಇಟ್ಸ್ ಅ ಸೊಲ್ಯೂಷನ್, ಸಮಥಿಂಗ್ ಈ ತರ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್, y is equal to a cos x plus b sin x ಕೊಟ್ಟಿದ್ದಾರೆ. y is equal to a cos x plus b sin x. Okay, so they're asking us to find out double differentiation. Okay, so we'll do dy by dx, and dy by dx ಏನಾಗುತ್ತೆ? a the cos x differentiation minus sin x, no? So minus sin x plus b cos x ಆಗುತ್ತೆ. ಸೊ ನೆಕ್ಸ್ಟ್ ಡಬಲ್ ಡಿಫ್ರೆನ್ಸಿಯೇಷನ್, ಸೊ d square y by dx square. ಸೊ ಮೈನಸ್ a ಹಂಗೆ ಬರ್ಕೊಳ್ತೀನಿ, sin x differentiation is cos x plus b cos x differentiation minus sin x. So I'll rewrite this once again. So this becomes minus a cos x minus b sin x. Okay, so this is double differentiation. Now we'll put it here. D square y by dx square is minus a cos x minus b sin x and plus y. Plus y is what? Plus a cos x plus b sin x.
Yes, here minus a cos x plus a cos x minus b sin x plus b sin x ಉಳ್ಕೊಳ್ಳುತ್ತೆ. ಸೊ ಇಟ್ ಇಸ್ 0. ಓಕೆ, ಸೊ ಇಷ್ಟೇ. ಇದು ವೆರಿಫಿಕೇಶನ್ ಬಂದು ತುಂಬಾ ಸಿಂಪಲ್. ಸೊ ಯು ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್ ಯಾರು. ಓಕೆ, ಕನ್ಕ್ಲೂಷನ್ ಬರೀಬೇಕು. ಯಾ, ಸೊ ವೆರಿಫಿಕೇಶನ್ ಸಿಂಪಲ್ ಆಗಿರುತ್ತೆ. ನಾನು ಕೊಟ್ಟಿರೋ ಹಾಗೆ 9 ಕ್ವಶನ್ಸ್ ಇಲ್ಲ 10 ಕ್ವಶನ್ಸ್ ನ ಮಾಡಿ ಸೊ ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ವೇರಿಯಬಲ್ ಸಪರೇಬಲ್ ಮೆಥಡ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಇಸ್ ವೇರಿಯಬಲ್ ಸಪರೇಬಲ್ ಮೆಥಡ್. ಇಲ್ಲಿ ಇದರ ಕ್ವಶನ್ಸ್ ಕೊಟ್ಟಿರ್ತಾರೆ ಆಯ್ತಾ. ಇದು ಮಾಡೆಲ್ ಪೇಪರ್ ಅಲ್ಲೂ ಇದೆ. ಫಸ್ಟ್ ಬರ್ಕೊಳ್ಳಿ. ಸೊ y dx ಮೈನಸ್ x dy ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು 0. ಓಕೆ, ಫಸ್ಟ್ ಈ y ನ ಈ ಕಡೆ ಕಳಿಸಿ. ಸೊ y 0 ಇಂಟು y ಏನಾಗುತ್ತೆ, 0 ಆಗುತ್ತೆ ಅಲ್ವಾ. ಸೊ y dx ಇಸ್ ಈಕ್ವಲ್, ಓಕೆ, ಮೈನಸ್ ಆಮೇಲೆ ಬರೆಯೋಣ, ಮೈನಸ್ x dy ಇಸ್ ಈಕ್ವಲ್ ಟು 0. ಓಕೆ, ಅದಾದ್ಮೇಲಿಂದ y dx ಇಸ್ ಈಕ್ವಲ್ ಟು x dy ಆಗುತ್ತೆ. ಅದನ್ನ ಈ ಕಡೆ ತಗೊಂಡ್ ಬಂದಿದ್ದೀನಿ. ನೆಕ್ಸ್ಟ್ dx ಬೈ x ಇಸ್ ಈಕ್ವಲ್ ಟು dy ಬೈ y. ಓಕೆ, ಈ dx ಮತ್ತೆ dy ಅನ್ನೋದು ನ್ಯೂಮರೇಟರ್ ಅಲ್ಲಿ ಇರಬೇಕು. ಈ x ಮತ್ತೆ y ನ ಆ ಕಡೆ ಈ ಕಡೆ ಇಂಟರ್ಚೇಂಜ್ ಮಾಡಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಈ ಯಾವಾಗ್ಲೂ ಈ y ನ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಳ್ಳಿ, y ನ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಳ್ಳಿ ಅಂಡ್ x ನ ರೈಟ್ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, dy ಬೈ y ಅಲ್ಲಿ ನಾನು ಹಿಂಗ್ ಬರ್ಕೊಳ್ತೇನೆ, dy ಬೈ y ಇಸ್ ಈಕ್ವಲ್ ಟು dx ಬೈ x. ಓಕೆ, ಸೊ ನೆಕ್ಸ್ಟ್ ಲಾಗ್ 1 ಬೈ y, ನಾವು ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಬರೀಬೇಕು. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಓಕೆ, ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಸೊ ಅಲ್ಲೇ ಬರ್ಕೊಳ್ತೇನೆ ಇಂಟಿಗ್ರೇಷನ್ ಅಂಡ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಆಫ್ 1 ಬೈ y ವಿತ್ ರೆಸ್ಪೆಕ್ಟ್ ಟು dy ಇಸ್ ಲಾಗ್ y, ಕರೆಕ್ಟಾ. ಲಾಗ್ y ಇಸ್ ಈಕ್ವಲ್ ಟು ಇದು ಲಾಗ್ x ಪ್ಲಸ್ ಸಿ, ಲಾಗ್ x ಪ್ಲಸ್ ಸಿ. ಸಿನ್ಸ್ ವಿ ಹ್ಯಾವ್ ಲಾಗ್ ಆನ್ ಬೋತ್ ಸೈಡ್, ಈ ಸಿನು ಲಾಗ್ಸ್ ಅಂತಾನೆ ಬರ್ಕೊಳ್ಳಿ, ಲಾಗ್ ಸಿ. ಆಗೇನಾಗುತ್ತೆ, ಯಾವಾಗ ಎರಡು ಸೈಡ್ ಲಾಗ್ ಬರುತ್ತೆ ಅವಾಗ ಈ ಪ್ಲಸ್ ಸಿ ನ ಲಾಗ್ ಸಿ ಅಂತ ಬರ್ಕೊಳ್ಳಿ ಅಷ್ಟೇ. ಓಕೆ, ಲಾಗ್ y ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ, ಲಾಗ್ ಎ ಇಂಟು ಬಿ ಅಲ್ವಾ, ಲಾಗ್ ಎಕ್ಸ್ ಸಿ ಆಗುತ್ತೆ. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಲಾಗ್ ಮತ್ತೆ ಲಾಗ್ ನ ಕ್ಯಾನ್ಸಲ್ ಮಾಡಬಹುದು. ಸೊ y ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸಿ ಇಸ್ ಅ ಸೊಲ್ಯೂಷನ್. ಸೊ ಸಿನ್ಸ್ ದರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ಓನ್ಲಿ ಜನರಲ್ ಸೊಲ್ಯೂಷನ್, ಇಷ್ಟೇ. ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಕೊಡಲ್ಲ ಫಾರ್ 2 ಮಾರ್ಕ್ಗೆ. ಸೊ ತಲೆ ಬಿಸಿ ಇಲ್ಲ. ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಕೊಟ್ಟರು you have to find out c value and put it in the general solution ಅಷ್ಟೇ. Next, find the general solution of the differential equation dy by dx is equal to 1 plus y square by 1 plus x square. Okay, ಇದು simple question. dy by dx is equal to 1 plus y square by 1 plus x square, ಕರೆಕ್ಟಾ? Yes. Now once again interchange ಮಾಡಿ. So dy by ಈ 1 plus y square ಇಲ್ಲಿ ತಗೊಂಡು ಬನ್ನಿ, 1 plus y square is equal to dx ನ ಇಲ್ಲಿ ತಗೊಂಡು ಬನ್ನಿ and 1 plus x square ಅಲ್ಲಿ ಇರಲಿ. ಓಕೆ, ಸೊ ನಾವು ದ ವೇರಿಯಬಲ್ಸ್ ಆರ್ ಸಪರೇಟೆಡ್, ಪುಟ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇಂಟಿಗ್ರೇಷನ್ ಹಾಕಿದ್ರೆ ಇಂಟಿಗ್ರೇಷನ್ ಆಫ್ 1 by 1 plus y square is tan y, ಕರೆಕ್ಟಾ. tan y is equal to ಇದು tan x ಪ್ಲಸ್ ಸಿ ಅಲ್ವಾ. ಇಲ್ಲಿ ಪ್ರೀವಿಯಸ್ ಕೇಸ್ ಹಂಗೆ ಲಾಗ್ ಅಂತ ಬಂತು, ಇಲ್ಲ ಟ್ಯಾನ್ಸ್ ಇಂದ ತಗೊಳ್ಬೇಡಿ, ದಟ್ ಈಸ್ ಓನ್ಲಿ ಫಾರ್ ಲಾಗ್. ಓಕೆ, ಸೊ ಹಿಯರ್ ವಿ ಗೆಟ್ tan y is equal to tan x plus c. ಸೊ ಇಷ್ಟೇ ಆನ್ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ ಆಯ್ತಾ, ಬಿಕಾಸ್ ಇನ್ ದ ಪ್ರೀವಿಯಸ್ ಕೇಸ್ ವಿ ಹ್ಯಾಡ್ 2 ವೇರಿಯಬಲ್, ಲೈಕ್ y ವೇರಿಯಬಲ್ ಕೂಡ ಇತ್ತು, ಬಟ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ವಿ ಹ್ಯಾವ್ ಓನ್ಲಿ x ವೇರಿಯಬಲ್. ಸೊ ಆ ಫಾರ್ಮುಲಾಸ್ ಯೂಸ್ ಮಾಡಬೇಕು. ಸೊ dy by dx is equal to 1 minus cos x ಅಂದ್ರೆ 2 sin square x by 2, 2 sin square x by 2 half angle formulas. ನೆಕ್ಸ್ಟ್ 1 plus cos x ಅಂದ್ರೆ 2 cos square x by 2. ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಸೊ ಐಲ್ ರೈಟ್ ಹಿಯರ್. ಸೊ 2 sin square x by 2 by 2 cos square x by 2. Yes, now 2 and 2 gets cancels out. What is sin square x by 2 by cos square x by 2? It becomes dy by dx. dy by dx is equal to tan square x by 2. Next, so dy, okay, dy is equal to tan square x by 2, so dx. So ಈ ತರ ಬಂದಾಗ variables are separated. Now if you want to integrate this, so just put integration, but remember there is no integration of tan square x by 2 directly, right? Or else tan square x integrations direct ಆಗಿ ಇಲ್ಲ ನಮಗೆ. ಸೊ ಇನ್ ದಟ್ ಕೇಸ್ ಇದನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1 dy is equal to, ಇದನ್ನೇನು ಬರ್ಕೊಳ್ತೇನೆ ಅಂದ್ರೆ ಇಂಟಿಗ್ರೇಷನ್ ಆಫ್ tan ಸ್ಕ್ವೇರ್ ಜಾಗದಲ್ಲಿ tan ಸ್ಕ್ವೇರ್ x ನ ಸೆಕೆಂಡ್ ಸ್ಕ್ವೇರ್ x ಅಂತ ಬರ್ಕೋಬಹುದು. ಸೊ tan ಸ್ಕ್ವೇರ್ x is equal to
secant square x minus 1 ಅಂತ. ಓಕೆ, ಸೊ ಹಿಯರ್ ಇನ್ ದಿಸ್ tan square x by 2 ಜಾಗದಲ್ಲಿ ನಾನು ಏನು ಬರ್ಕೊಳ್ತೀನಿ, secant square x by 2 minus 1 dx. ಓಕೆ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಎಲ್ಲಿ ಇಂಟಿಗ್ರೇಷನ್ ಆಫ್ tan ಸ್ಕ್ವೇರ್ ಬರುತ್ತೆ ಅದೆಲ್ಲ ಜಾಗದಲ್ಲಿ secant square x minus 1 ಅಂತ ಬರ್ಕೊಳ್ಳಿ. ಬಿಕಾಸ್ ನಮಗೆ ಇಂಟಿಗ್ರೇಷನ್ ಆಫ್ secant square x ಇದೆ, ಇಂಟಿಗ್ರೇಷನ್ ಆಫ್ 1 ಇದೆ, ಅದಕ್ಕೋಸ್ಕರ. ಓಕೆ, ಯಾ, ಸೊ ನಾವು so integration of 1 into dy 1 with respect to y is y only. Y is equal to integration of secant square x by 2 is tan x by 2. ಇಲ್ಲಿ x coefficient ಏನಿದೆ ನೋಡಿ, x coefficient is 1 by 2, right? So 1 by 2 you should write like this, 1 by 2. Okay, so miss ಮಾಡಬೇಡಿ, 1 by 2 ಇಂದ ಬರೀರಿ. Minus integration of 1 with respect to x is x plus c. Okay, so next ಏನಾಗುತ್ತೆ, so y is equal to 1 by 2 2 ಬಂದು ಮೇಲೆ ಬರುತ್ತೆ. So 2 tan x by 2 minus x plus c. ನೋಡಿ, ವೆರಿ ಸಿಂಪಲ್, ಇಷ್ಟೇ ಆನ್ಸರ್. ಈಸಿದಲ್ವಾ? So next question, find the general solution of the differential equation dy by dx is equal to that large function. So it's easy ಚಲೋ ಆಯ್ತಾ, ಜಾಸ್ತಿ ಕಷ್ಟ ಇಲ್ಲ. ಸೊ ಬರ್ಕೊಳ್ಳಿ ಆ ಕ್ವಶನ್. ಸೊ dy by dx is equal to root of 1 minus x square plus y square minus x square y, ಕರೆಕ್ಟಾ? ಯಾ, ಇನ್ ದೀಸ್ ಟು ಕೇಸಸ್ ಲೈಕ್ ಇಲ್ಲಿ y square ನ ಕಾಮನ್ ತಕೊಳ್ಳಿ, y square ಕಾಮನ್ ತಕೊಳ್ಳಿ. So if you take y square common, what do you get? 1 minus x square plus y square common ತಕೊಂಡ್ರೆ 1 minus x square ಉಳ್ಕೊಳ್ತು. ಓಕೆ, ಇವಾಗ ಇಲ್ಲಿ 1 minus x square ಇದೆ, ಇಲ್ಲಿ 1 minus x square ಇದೆ. ಆ ರೂಟ್ ಆಫ್ 1 minus x square ನ ಕಾಮನ್ ತಕೊಳ್ಳಿ. ಸೊ 1 minus x square ಕಾಮನ್ ತಕೊಂಡ್ರೆ ಈ ಜಾಗದಲ್ಲಿ ಏನು ಉಳ್ಕೊಳ್ತು, ಇಲ್ಲಿ 1 ಉಳ್ಕೊಳ್ತು, ಪ್ಲಸ್ y square. ಓಕೆ, ನಮ್ಗಾಗ ಏನು ಉಳ್ಕೊಳ್ತು, ಸೊ dy by dx is equal to root of 1 minus x square into 1 plus y square. ಇಲ್ಲಿ ರೂಟ್ ಒಳಗೆ ಎರಡು 2 ಡಿಫ್ರೆಂಟ್ ಫಂಕ್ಷನ್ಸ್ ಮಲ್ಟಿಪ್ಲೈ ಆಗಿರ್ತಾನೆ, ಎರಡನ್ನು ಸಪರೇಟ್ ಆಗಿ ಬರ್ಕೋಬಹುದು. ಓಕೆ, ಸೊ ಹೆಂಗೆ ಅಂದ್ರೆ, ಸೊ dy by dx is equal to root of 1 minus x square ಒಂದು into root of 1 plus y square ಒಂದು. Okay, now it is easy for us to separate them, right? Yeah, let's do that. So dy ಕೆಳಗಡೆ ಏನು ಬರುತ್ತೆ, so dy by root of 1 plus y square ಬರುತ್ತೆ is equal to dx, ಅದು root of 1 minus x square into dx ಬರುತ್ತೆ ಅಲ್ವಾ? So integration, now it is ready to integrate. So integration on both sides. So 1 by 1 plus a square plus x square, root of 1 by root of a square plus x square formula ಏನಾಗುತ್ತೆ, log of x plus, that is 1 plus y square plus, no, x ಅಂದ್ರೆ ಇಲ್ಲಿ y ಮಾತ್ರ ಅಲ್ವಾ? ಯಾ, ಸೊ y plus root of ಸೇಮ್ ಇಲ್ಲಿ ಏನಿದೆ ಅದರೊಳಗೆ ಅದನ್ನ ಬರೀರಿ, 1 plus y square is equal to ಇದು 1 by a square ಅಲ್ಲ, just a square minus x square, root of a square minus x square. ಫಾರ್ಮುಲಾ ಬಂದು x by 2 root of 1 minus x square plus a square by 2, a ಅಂದ್ರೆ ಇಲ್ಲಿ 1, so a square by 2 sin inverse of x by 1 plus c. ಇದು ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಸೊ ಡೋಂಟ್ ಸಾಲ್ವ್ ಫರ್ದರ್ ಬಿಕಾಸ್ ಇಲ್ಲಿ ಸಾಲ್ವ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಸ್ಟಾಪ್ ಇಟ್ ಹಿಯರ್, ಫಾರ್ 2 ಮಾರ್ಕ್ಸ್ಗೆ ಇದು ತುಂಬಾ ಆಯ್ತು. ಸೊ ದಿಸ್ ಇಸ್ ಮೋರ್ ದನ್ ಎನಫ್ ಚಿಲ್ಡ್ರನ್ಸ್, ಇಷ್ಟು ಮಾಡಿದ್ರೆ ಸಾಕು. ಓಕೆ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಲಾಸ್ಟ್ ಕ್ವಶನ್ ಇದರಲ್ಲಿ, ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಟು ದ ಪಾಯಿಂಟ್ -2, 3 ಗಿವನ್ ದಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ಎನಿ ಪಾಯಿಂಟ್ x, y is 2x by y square. ಈ ವರ್ಡ್ ಪ್ರಾಬ್ಲಮ್ ನೋಡಿದ ತಕ್ಷಣ ಸುಮ್ಮನೆ ಪ್ಯಾನಿಕ್ ಆಗ್ತೀರಾ. ಆಕ್ಚುಲಿ ಇದು ತುಂಬಾ ಈಸಿ ಆಯ್ತಾ. ಇಲ್ಲಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಆ ಪಾಯಿಂಟ್ಸ್ ನಾನು ಹೇಳ್ತೀನಿ ಏನಕ್ಕೆ ಯೂಸ್ ಅಂತ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ 2x by y square ಅಂತ ಕೊಟ್ಟಿದ್ದಾರೆ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಏನು, ಇಟ್ಸ್ ಆಕ್ಚುಲಿ dy by dx ಚಿಲ್ಡ್ರನ್ ಅಷ್ಟೇ. ಓಕೆ, dy by dx is equal to 2x by y square ಆಯ್ತಾ, 2x by y square. Now separate them once again, same separation method only. Okay, so y square into dy is equal to 2x into dx. Okay, now it's ready to integrate. Put integration on both sides. Integration of y square ಬಂದು y cube by 3 ಅಲ್ವಾ, y cube by 3 is equal to 2 x square by 2 plus c ಆಯ್ತು. So 2 and 2 gets cancels out.
ಸೊ ವಿ ಗೆಟ್ ಓನ್ಲಿ y ಕ್ಯೂಬ್ ಇಸ್ ಈಕ್ವಲ್ ಟು ಆ 3ನ ಈ ಕಡೆ ತಗೊಳ್ತೀನಿ. ಓಕೆ, ಇದೇನಾಗುತ್ತೆ 3x² ಪ್ಲಸ್ 3c ಆಯ್ತು. ಓಕೆ, ಸೊ ದಿಸ್ ಇಸ್ ಜನರಲ್ ಸೊಲ್ಯೂಷನ್ ಚಿಲ್ಡ್ರನ್, ಆಯ್ತಾ, ಜನರಲ್ ಸೊಲ್ಯೂಷನ್. ಬಟ್ ಅಲ್ಲಿ ಅವರು ಈ ತರ ಪಾಯಿಂಟ್ಸ್ ಯಾವಾಗ ಪಾಯಿಂಟ್ಸ್ ಕೊಡ್ತಾರೆ, ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್. ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಂದ್ರೆ ಈ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಎಕ್ಸ್ ಜಾಗದಲ್ಲಿ -2 ಹಾಕಿ, y ಜಾಗದಲ್ಲಿ 3 ಹಾಕಿ, ಏನಾಗುತ್ತೆ 3 ಕ್ಯೂಬ್ ಅಂದ್ರೆ 27 ಅಲ್ವಾ. 27 ಇಸ್ ಈಕ್ವಲ್ ಟು ನಾನು ಈ ಈಕ್ವೇಶನ್ಸ್ಗೆ ಹಾಕ್ತಾ. ಓಕೆ, ಸೊ 27 ಇಸ್ ಈಕ್ವಲ್ ಟು 3 ಇಂಟು x² ಅಂದ್ರೆ 2² -2² ಇಟ್ ಇಸ್ 4 ಪ್ಲಸ್ 3c. ಓಕೆ, ಸೊ ಇದೇನಾಗುತ್ತೆ, ಇಲ್ಲಿ ಮೈನಸ್ ತರ ಕಾಣ್ತಾ ಇದೆ, ತೆಗೆಯೋಣ ಇದನ್ನ. 27 ಇಸ್ ಈಕ್ವಲ್ ಟು 3 4 12 ಅಲ್ವಾ, 12 ಪ್ಲಸ್ 3c. ಓಕೆ, ಸೊ ಇದನ್ನ 3c ಇಸ್ ಈಕ್ವಲ್ ಟು 27 ಮೈನಸ್ 12 ಅಂದ್ರೆ 15. ಸೊ c ಇಸ್ ಈಕ್ವಲ್ ಟು 15/3. 15/3 ಅಂದ್ರೆ c ವ್ಯಾಲ್ಯೂ ಇಸ್ 5. ಸೊ c ವ್ಯಾಲ್ಯೂ ಸಿಕ್ತು. ಸೊ ನಮ್ಮ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಜಸ್ಟ್ ರೈಟ್ ಸೇಮ್ ಈಕ್ವೇಶನ್, y ಕ್ಯೂಬ್ ಇಸ್ ಈಕ್ವಲ್ ಟು 3x² ಪ್ಲಸ್ 3 ಇಂಟು ಸಿ ಇದಲ್ವಾ, ಸಿ ವ್ಯಾಲ್ಯೂ ನಿಮಗೆ ಗೊತ್ತಾಯ್ತು, ಇದು ಇಟ್ಸ್ 5. ಸೊ 3 ಇಂಟು ಸಿ ಇಸ್ 15. ಸೊ ಇಷ್ಟು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ, ಸೊ ಈಸಿಲಿ ವಿಲ್ ಗೆಟ್ 2 ಮಾರ್ಕ್ಸ್. ಸಮ್ಟೈಮ್ಸ್ ಇದು 3 ಮಾರ್ಕ್ಸ್ಗೂ ಬರುತ್ತೆ. ಸೊ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಓಕೆ, ಸೊ ಎಕ್ಸ್ಟ್ರಾ ಕ್ವಶನ್ಸ್ ನಾನು ಒನ್ಸ್ ಅಗೇನ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದು ಈ ತರನೇ ತುಂಬಾ ಕ್ವಶನ್ಸ್ಗಳು ಈಸಿ ಇರುತ್ತೆ ಚಿಲ್ಡ್ರನ್. ಸುಮ್ಮನೆ ನೀವೇ ಅನ್ಕೊಳ್ಳೋದು ಕ್ಯಾಲ್ಕುಲಸ್ ಕಷ್ಟ ಅಂತ. ಇಟ್ಸ್ ನಾಟ್ ಆಕ್ಚುಲಿ ಡಿಫಿಕಲ್ಟ್, ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಸೊ ಐ ಹೋಪ್ ಇದು ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ, ಅಂಡ್ ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಚಿಲ್ಡ್ರನ್, ಬಾಯ್ ಬಾಯ್.